ಹಾಯ್ ಎಲ್ರಿಗೂ. ಈ ವ್ಲಾಗ್ 5 ಗಂಟೆಗೆ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ನಾವಿವತ್ತು ಆಚೆ ಹೋಗ್ತಿದ್ದೀವಿ ಅನ್ನೋ ಜೋಶಲ್ಲಿ ನಮ್ಮಪ್ಪ ಆಲ್ರೆಡಿ ಗಾಡಿ ಎಲ್ಲ ತೊಳೆದು ರೆಡಿ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಒಳಗಡೆ ಹೋಗಿ ಬೇಗ ಸ್ನಾನ ಮಾಡಿಕೊಂಡು ತಯಾರಾಗ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ಈ ಶರ್ಟ್ ಬೇಡ ಅಪ್ಪ, ಬೇರೆ ಶರ್ಟ್ ಹಾಕು ಅಂತೆಲ್ಲ ಹೇಳಿಬಿಟ್ಟು ನಾನು ತಯಾರಾಗ್ತಾ ಇದ್ದೀನಿ. ಸೊ ಇನ್ನೇನು ನಾವು ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಅವ್ರ ಊರಿಗೆ. ಓಕೆ, ಇವೆಂಟ್ ಏನಂತಲೇ ಹೇಳಲಿಲ್ವಲ್ಲ, ನಾವು ಹೋಗ್ತಾ ಇದ್ದೀವಿ ನಮ್ಮ ಅಣ್ಣನ ಮಗುವಿನ ಮೊದಲನೇ ವರ್ಷದ ಬರ್ತಡೆಗೆ. ಸೊ ಓಕೆ, ಅಣ್ಣ ಅಂದರೆ ನನಗೆ ಮಾಮನ ಮಗ. ಸೊ ಅವನ ಅಣ್ಣ ಅಂತ ಅಂದೇನೆ ರೂಢಿ. ಸೊ ಹಾಗೆ ಹೇಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ತಯಾರಿಯಲ್ಲಿ ನಾವು ಇದು ಬೇಡ ಅದು ಬೇಡ ಅಪ್ಪ ಇದು ಹಾಕು ಅಂತ ಅವ್ರಿಗೆ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ನಮ್ಮಮ್ಮ ನನಗೆ ಸಜೆಷನ್ ಕೊಡ್ತಾ ಇದ್ದಾರೆ, ಮತ್ತು ನಾನು ನಮ್ಮಮ್ಮಗೆ ಸಜೆಷನ್ ಕೊಟ್ಟು ಹೀಗೆ ಎಲ್ಲರೂ ಯಾವ್ದು ಹಾಕ್ಕೊಳ್ಳೋದು ಏನು ಅಂತ ರಾತ್ರಿನೇ ಎಲ್ಲ ತಯಾರಾಗಿದ್ರು ಬೆಳಗ್ಗೆ ಎದ್ದು ಇದು ಬೇಡ ಅದು ಬೇಡ ಅಂತ ಸ್ವಲ್ಪ ಜಂಜಾಟ ಇದ್ದೇ ಇರುತ್ತೆ. ಸೊ ಹಾಗೆ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಆಮೇಲೆ ಇನ್ನೇನು ತಲೆ ಸ್ನಾನ ಮಾಡಿದ್ನಲ್ವ, ಸ್ವಲ್ಪ ತಲೆಲ್ಲ. ಆಮೇಲೆ ವಾಲೆಯಲ್ಲಿ ಕನ್ಫ್ಯೂಷನ್, ನನಗೆ ಈ ವಾಲೆ ಹಾಕ್ಕೊಳ್ಳ ಆ ವಾಲೆ ಹಾಕ್ಕೊಳ್ಳ ಅಂತ ಹೋಗಿ ನಮ್ಮ ಅಪ್ಪನ ಹತ್ರ ಕ್ಲಾರಿಟಿ ತೊಗೊಂಡು ಬಂದ್ಮೇಲೆ ನಮ್ಮಪ್ಪ ಸೆಲೆಕ್ಟ್ ಮಾಡಿದ್ರು ಜುಮ್ಕಿ ಹಾಕ್ಕೊಂಡು ನಾನು ಕೂಡ ತಯಾರಾಗ್ತಾಯಿದ್ದೀನಿ. ಎಷ್ಟೇ ಬೇಗ ಇದ್ರೂ ನಾವು ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗೇ ಹೋಗಿತ್ತು. ಹಾಗೆ ಬೇಗ ರೆಡಿಯಾಗಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡು ನಾನು ಕೂಡ ಹೊರಟೆ. ನಮ್ಮ ಅತ್ತೆಗೆ ಬಾಯ್ ಹೇಳಿ ನಾನು ಅಮ್ಮ ಅಪ್ಪ ಹೊರಟ್ವಿ ಊರಿಗೆ. ಸೊ ಊರಿಗೆ ಹೋಗ್ತಾಯಿದ್ವಿ. ಊರು ಇರೋದು KR ಪೇಟೆ ಹತ್ರ. ಸೊ ನಾವು ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ನಮ್ಮ ಗಾಡಿಯಲ್ಲಿ ಮ್ಯಾಂಡೇಟ್ರಿ ಏನಂತ ಅಂದರೆ, ನಾವೆಲ್ಲರೂ ಜರ್ನಿ ಮಾಡ್ತಾಯಿದ್ದೀವಿ ಲಾಂಗ್ ಜರ್ನಿ ಅಂತ ಅಂದರೆ ನಮ್ಮ ಗಾಡಿ ನಮ್ಮ ಭೈರವನ್ ಸಾಂಗ್ ಇಲ್ಲದೆ ಶುರುವೇ ಆಗೋಲ್ಲ, ನಮ್ಮ ಜರ್ನಿನೇ ಸ್ಟಾರ್ಟ್ ಆಗೋಲ್ಲ. ಸೊ ಹಾಗೆ ಭೈರವನ್ ಹಾಡುಗಳು ಕೇಳಿಕೊಂಡು ನಾವು ಕೂಡ ಹೊರಟೇ ಬಿಟ್ವಿ. ಸೊ ಹಾಗೆ ಬೆಳ್ಳೂರು ಕ್ರಾಸ್ ಹತ್ರ ಟೋಲ್ ಮುಗಿಸ್ಕೊಂಡು ಬೆಳ್ಳೂರು ಕ್ರಾಸ್ ಹತ್ರ ಸಿಗೋ ಮೊದಲನೇ ಲೆಫ್ಟ್ ತೊಗೊಂಡು ನಾವು ಕೂಡ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಹಾಗೆ ಚುಂಚನಗಿರಿ ಆರ್ಚ್ನ ಇಲ್ಲಿಂದಾನೇ ಕವರ್ ಮಾಡಿದೆ. ಅಲ್ಲಿಂದಾನೇ ಬೈರೋಗ ನಮಸ್ಕಾರ ಹಾಕ್ಬಿಟ್ಟು ನಮ್ಮ ಅಣ್ಣ ಕೇಕ್ ಆರ್ಡ್ರ್ ಕೊಟ್ಟಿದ್ದೀನಿ, ಹಾಗೆ ಒಂದು ವೇ ಬರ್ತಾ ತೊಗೊಂಡು ಬಾ ಅಂತ ಅಂದಿದ್ವು. ಹಾಗೆ ತೊಗೊಂಡು ಬಂದು ಇವ್ರಿಗೆ ಕೊಟ್ಬಿಟ್ಟು, ಇವರು ದೇವಸ್ಥಾನದ ಹತ್ರನೇ ಪಾರ್ಟಿ ಹಾಲ್ ಮಾಡಿದ್ರಿಂದ ಪಾರ್ಟಿ ಹಾಲ್ ಹಿಂದೆನೇ ದೇವಸ್ಥಾನ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಾವು ಆಚೆ ಬಂದು ಕೂರೋಷ್ಟ್ರಲ್ಲಿ ಚಾಯ್ ಅವ್ರ ಫ್ಯಾಮಿಲಿ ಕೂಡ ಬಂದಿದ್ದರು. ಸೊ ಅವಳು ಅವ್ರ ಹಸ್ಬೆಂಡು ಅವ್ರ ಅಮ್ಮ ಅಪ್ಪ ಎಲ್ಲ ಬಂದಿದ್ದರು. ಸೊ ಅವ್ರದಿನ ಪೂಜೆ ಆಗಿರಲಿಲ್ಲ, ಅವ್ರು ವೆಯ್ಟ್ ಮಾಡ್ತಿದ್ರು. ನಮ್ಮದಾಗಿತ್ತು ಅಂತ ನಾವು ಎಲ್ಲ ಕಡೆ ಕೈ ಮುಗಿದು ಸೀದಾ ಪಾರ್ಟಿ ಹಾಲ್ ಕಡೆಗೆ ಹೊರಟ್ವಿ. ಪಾರ್ಟಿ ಹಾಲ್ಗೆ ಹೋಗೋಷ್ಟರಲ್ಲಿ ಎಲ್ಲ ಜನ ಬಂದಿದ್ದರು. ಆದರೆ ಏನು ಗೊತ್ತಾ, ಇವರು ಬೇಬಿ ನೇಮ್ ಕೂಡ ಇವತ್ತೇ ರಿವೀಲ್ ಮಾಡ್ತಾಯಿದ್ರು. ಆದರೆ ನಾನು ರಿವೀಲ್ ಮಾಡ್ತಿಲ್ಲ, ನಾನು ನಾಳೆ ರಿವೀಲ್ ಮಾಡ್ತಿದ್ದೀನಿ. ಸೊ ಸ್ಟೇ ಟ್ಯೂನ್, ವಾಚ್ ಮೈ ವ್ಲಾಗ್ಸ್.